ಬಸ್ ಡ್ರೈವರ್ ಮನೆಯಲ್ಲಿ 28 ಕೋಟಿ ಹಣ ಸಿಕ್ಕಿಬಿಟ್ಟಿದೆ. ಬಸ್ ಚಾಲಕನ ಮನೆಯಲ್ಲಿ ಸಿಕ್ಕಿರೋದು 28 ಕೋಟಿ ರೂಪಾಯಿಯಷ್ಟು ಹಣ. ಪಶ್ಚಿಮ ಬಂಗಾಳದ ಬಿಬುರ್ಮಾನಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಮಿನಾರ್ ಮಂಡಲ್ ಎಂಬಾತನ ಮನೆಯಲ್ಲಿ ಹಣಗಳು ಸಿಕ್ಕಿದೆ. 28 ಕೋಟಿಯ ಕಂತೆ ನೋಟು 15 ಕೆಜಿ ಚಿನ್ನ ಇತ್ತಂತೆ. ಟಿಎಂಸಿ ನಾಯಕನ ಪರಮಾಪ್ತರಾಗಿದ್ದಾನೆ ಈ ಮಿನಾರ್ ಅನ್ನೋ ಆತ ವೃತ್ತಿಯಲ್ಲಿ ಡ್ರೈವರ್ ಮನೆಯಲ್ಲಿ ಅಬ್ಬೊಬ್ಬ ಅಂದ್ರೆ ಎಷ್ಟು ಸಿಗುತ್ತೆ? ಲಕ್ಷ ಸಿಕ್ಕಿದ್ರೆ ಹೆಚ್ಚು ಅನ್ಬೋದು. ಬದುಕೇ ಕಷ್ಟ ಆಗಿದೆ. ಆದ್ರೆ ಕಂತೆ ನೋಟುಗಳಿವೆಲ್ಲ ಕಂಡು ಬರ್ತಾ ಇರೋದು ಬಸ್ ಚಾಲಕನ ಮನೆಯಲ್ಲಿ ಸುಮಾರು 28 ಕೋಟಿಯಷ್ಟು ಹಣ. ಭದ್ರತಾ ಸಿಬ್ಬಂದಿ ಎಲ್ಲ ಒಳಗೆ ಹೋಗಿ ನೋಡ್ತಾರೆ. ಈ ದೃಶ್ಯ, ಈ ಘಟನೆ ನಡೆದಿರೋದು ಪಶ್ಚಿಮ ಬಂಗಾಳದಲ್ಲಿ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಿನಾರ್ ಮಂಡಲ್ ಎನ್ನುವಂತ ಆತನ ಮನೆಯಲ್ಲೇ ಒಂದು 15 ಕೆಜಿ ಚಿನ್ನ ಇತ್ತಂತೆ. ಬಿಸ್ಕೆಟ್ಸ್ಗಳು ಗಮನಿಸ್ತಾ ಹೋಗ್ಬೋದು ನಾವು. ಟಿಎಂಸಿಯ ನಾಯಕನ ಪರಮಾಪ್ತ ಈತ ಅಂತ ಹೇಳಾಗ್ತಿದೆ. ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಸೋತು ಸುಣ್ಣ ಆಗ್ಬಿಟ್ಟಿದ್ದಾರೆ. ರಾಜಕೀಯ ಬೆಳವಣಿಗೆ ಆಗ್ತಿದೆ. ಅದರ ನಡುವೆ ಅವರ ಪರಮಾಪ್ತನ ನಿವಾಸದಲ್ಲಿ ಸಿಕ್ಕಿರುವಂಥದ್ದು 28 ಕೋಟಿ ರೂಪಾಯಿ ಮೊತ್ತ. ಎಲ್ಲವೂ ಕೂಡ ಹಾರ್ಡ್ ಕ್ಯಾಶ್ ಇದೆ. ಗರಿ ಅಂತಿದೆ ನೋಟು. ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ನೋಡ್ತಿದ್ದಂತೆಯೇ ಶಾಕ್ ಆಗ್ಬಿಟ್ರು. ಬ್ಯಾಂಕಿನ ಲಾಕರ್ ತರ ಇದೆ, ಅಲ್ಲ, ಡ್ರೈವರ್ ಮನೆ ಇದು. ಬಹಳ ಶಾಕಿಂಗ್ ಘಟನೆ ಏನಂತಂದ್ರೆ, ಈ ಹಣವನ್ನ ಎಣಿಸಿ ಕೆಟ್ಟು ಹೋಗಿದೆ 5 ಮಿಷನ್ಗಳು. 28 ಕೋಟಿ ಕ್ಯಾಶ್ ನ ಎಣಿಸಿ ಆ ಯಂತ್ರವೇ ಹಾಳಾಗ್ಬಿಡ್ತು. ಬ್ಯಾಗ್ನಲ್ಲಿಟ್ಟಿದ್ದ 28 ಕೋಟಿ ಕಂತೆಯ ನೋಟುಗಳಿತ್ತು. 33 ಬ್ಯಾಗ್ಗಳಲ್ಲಿ ಹಣವನ್ನ ಇಟ್ಟಿರ್ತಾನೆ ಈ ಮಿನಾರ್ ಮಂಡಲ್. ಎಣಿಸೋದಕ್ಕೆ ದಿನಗಳು ಸಾಕಾಗೋದಿಲ್ಲ. 5 ಮಿಷನ್ ಕೆಟ್ಟೋಯ್ತಂತೆ. ಎಲ್ಲ ಹಾರ್ಡ್ ಕ್ಯಾಶ್ ಆಗಿರೋದ್ರಿಂದ ಚೆಕ್ ಮಾಡಬೇಕು. ಈಗ ಗೌರ್ಮೆಂಟ್ ಅಧಿಕಾರಿಗಳು ಕೂಡ ಲೆಕ್ಕ ಕೊಡಬೇಕು. ಕೂತ್ಕೊಂಡು ಲೆಕ್ಕ ಹಾಕ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಮಿಷನ್ ಬಳಕೆ ಮಾಡ್ತಾರೆ. ಆದರೆ ಆ ಮಿಷನ್ನೇ ಹಾಳಾಯಿತು. ಒಂದಲ್ಲ ಎರಡಲ್ಲ 5 ಮಿಷನ್ನು. 28 ಕೋಟಿಯ ಹಾರ್ಡ್ ಕ್ಯಾಶ್ ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸುಮಾರು ಅನೇಕ ಬ್ಯಾಗ್ಗಳೆಲ್ಲ ಈತ ಕಂತೆಯಲ್ಲಿ ಹಾಕ್ಕೊಂಡಿದ್ದಂತೆ. ಅಧಿಕಾರಿಗಳು ದಂಗಾಗ್ಬಿಟ್ಟಿದ್ದಾರೆ. 33 ಬ್ಯಾಗ್ಗಳಲ್ಲಿ ಹಣ ಇಟ್ಟಿದ್ದಂತೆ ಈ ಮಿನಾರ್. ಸದ್ಯ ಆತನ ನಿವಾಸದ ಮೇಲೆ ದಾಳಿ ಆಗಿದೆ. ಇದು ಬೇನಾಮಿ ಆಸ್ತಿನ? ಎಲ್ಲಿಂದ ಬಂತು? ಈ ಗೋಲ್ಡ್ ಬಿಸ್ಕೆಟ್ಸ್ಗಳು ಹೇಗೆ ಲಭ್ಯವಾಯಿತು? ಕ್ಯಾಶ್ ಏನು? ಇವೆಲ್ಲದರ ಮೂಲ ಜಾಲವನ್ನ ಪಶ್ಚಿಮ ಬಂಗಾಳದ ಪೊಲೀಸರು ಈಗ ಜಾಲಾಡೋದಕ್ಕೆ ಮುಂದಾಗಿದ್ದಾರೆ. District police got a source information. The source information was appeared to be reasonably true that a huge amount of illegally amassed cash and gold which belonged to a syndicated organized group led by one Mohammad Najibuddin alias Tullu Mandal of Mohammad Bazar PS area has concealed at a place in a house under jurisdiction of Mohammad Bazar PS. The police team worked out the information and after following all legal formalities conducted search and seizure. During the search and seizure, which started early morning today on 29th of July 2026 in a house which found to be belonging to one Mohammad Minar Mandal of the Mohammad Bazar area, police recovered so far 28.5 crore approximate cash and 15 kg of different sizes of gold bar of different denomination. All legal formality. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.